ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಒಂದು ಸಿನಿಮಾ, ಒಂದು ಸೂಪರ್ ಸ್ಟಾರ್, ಒಂದು ಭಾವನಾತ್ಮಕ ಪ್ರೇಮ ಕಥೆ. ಆದರೆ ಇದೇ ಚಿತ್ರದ ಹಿಂದೆ ಇಷ್ಟು ಗಲಾಟೆ, ಇಷ್ಟು ಉದ್ವಿಗ್ನತೆ, ಇಷ್ಟು ಶಾಕ್ ಘಟನೆಗಳು ನಡೆದಿದ್ದವೆಯ? ಹೌದು ಮಿತ್ರರೇ, ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಸಿನಿಮಾಗಳಲ್ಲಿ ಒಂದಾದ ಬಂಧನ ಚಿತ್ರದ ಮೇಕಿಂಗ್ ಹಿಂದೆ ಇಂದಿಗೂ ಹಲವರನ್ನು ಬೆಚ್ಚಿ ಬೀಳಿಸುವ ಕೆಲವು ಘಟನೆಗಳ ಬಗ್ಗೆ ಸಿನಿ ವಲಯದಲ್ಲಿ ಮಾತನಾಡಲಾಗುತ್ತದೆ. ವಿಷ್ಣುವರ್ಧನ್ ಕಟೌಟ್ ಸುಟ್ಟದ್ದು, ಥಿಯೇಟರ್ನಲ್ಲಿ ಕಾರದ ಪುಡಿ ಎರಚಿದ ಘಟನೆ, ಆ ದಿನ ಅಲ್ಲಿ ಇದ್ದವರು ಎಂದಿಗೂ ಮರೆತಿರಲಾರರು. ಇಂದು ಈ ವಿಡಿಯೋದಲ್ಲಿ ಬಂಧನ ಚಿತ್ರದ ಮೇಕಿಂಗ್ ಹಿಂದೆ ನಡೆದಿದ್ದಂತ ಹೇಳಲಾಗುವ ಆ ಶಾಕ್ ಘಟನೆಗಳನ್ನು, ಆ ಕಾಲದ ಭಾವನೆಗಳ ಜೊತೆ ನಿಮಗೆ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಒಂದು ಎಮೋಷನಲ್ ಸತ್ಯ ನಿಮ್ಮ ಮನಸ್ಸಿಗೆ ತಟ್ಟುತ್ತದೆ. ಇದರ ಜೊತೆಗೆ ಥಿಯೇಟರ್ ಕೌಂಟರ್ನಲ್ಲಿ ಬ್ಲೇಡ್ ಹೊಡೆದಿದ್ದು ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ಘಟನೆ. ಬಂಧನ ಅಂದರೆ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಒಂದು ಭಾವನೆ. ವಿಷ್ಣುವರ್ಧನ್ ಅವರ ಪರಿಪಕ್ವ ಅಭಿನಯ, ಸುಹಾಸಿನಿ ಅವರ ನೈಸರ್ಗಿಕ ಎಮೋಷನ್ ಮತ್ತು ಕಥೆಯೊಳಗಿನ ನೋವು, ಪ್ರೀತಿ, ಮೌನ ಇವೆಲ್ಲ ಸೇರಿ ಬಂಧನ ಇಂದು ಕೂಡ ಜನಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಆದರೆ ಪರದೆ ಮೇಲೆ ನಾವು ನೋಡಿದ್ದು ಒಂದೇ ಮುಖ, ಪರದೆ ಹಿಂದೆ ಹಲವಾರು ಒತ್ತಡಗಳು, ಅಭಿಮಾನಿಗಳ ಭಾವನೆಗಳು, ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ನಿಯಂತ್ರಣ ತಪ್ಪಿದ ಪ್ರತಿಕ್ರಿಯೆಗಳು ಇರುತ್ತವೆ. ಬಂಧನ ಚಿತ್ರದ ಚಿತ್ರೀಕರಣ ಮತ್ತು ಬಿಡುಗಡೆ ಸುತ್ತಮುತ್ತಲಿನ ಕಾಲದಲ್ಲಿ ಕೆಲವು ಘಟನೆಗಳು ಚಿತ್ರತಂಡಕ್ಕೂ ಅಭಿಮಾನಿಗಳಿಗೂ ದೊಡ್ಡ ಶಾಕ್ ಕೊಟ್ಟವು ಎಂದು ಸಿನಿ ವಲಯದಲ್ಲಿ ಕೇಳಿ ಬರುತ್ತಿದೆ. ಅವುಗಳಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾದ ವಿಷಯ ಏನು ಅಂದ್ರೆ, ವಿಷ್ಣುವರ್ಧನ್ ಅವರ ಕಟೌಟ್ ಸುಟ್ಟ ಘಟನೆ. ಒಬ್ಬ ಸ್ಟಾರ್ ನಟನ ಕಟೌಟ್ ಅಂದ್ರೆ ಅಭಿಮಾನಿಗಳಿಗೆ ಅದು ಕೇವಲ ಕಾಗದ ಅಥವಾ ಬೋರ್ಡ್ ಅಲ್ಲ, ಅದು ಅವರ ಪ್ರೀತಿ, ಗೌರವ, ಹೆಮ್ಮೆ ಮತ್ತು ಅಭಿಮಾನ. ಆ ಘಟನೆ ಅದು ಅಭಿಮಾನಿಗಳ ಮನಸ್ಸಿಗೆ ಬೆಂಕಿ ಹಚ್ಚಿದಂತಾಯಿತು. ರಾಜೇಂದ್ರ ಸಿಂಗ್ ಬಾಬುರವರ ಮತ್ತು ವಿಷ್ಣುವರ್ಧನ್ ಅವರ ಸ್ನೇಹ ಹೇಗಿತ್ತು ಅಂದರೆ, ವಿಷ್ಣುವರ್ಧನ್ ಅವರು ಸಿನಿಮಾ ಮಾಡಬೇಕಾದರೆ ಬಾಬುರವರ ಬಳಿ ಕಥೆಯನ್ನೇ ಕೇಳುತ್ತಿರಲಿಲ್ಲ, ಅಷ್ಟು ನಂಬಿಕೆ. ಬಾಬುರವರು ನೀವು ನಾಯಕ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳಿ ಎಂದು ಬಲವಂತಪಡಿಸಿದರೆ ಮಾತ್ರ ಸಿನಿಮಾ ಸ್ಟೋರಿಯನ್ನು ಕೇಳುತ್ತಿದ್ದರು. ಅಷ್ಟೊಂದು ಭರವಸೆ ಬಾಬುರವರ ಮೇಲಿತ್ತು. ನೀನು ಚೆನ್ನಾಗಿ ಸಿನಿಮಾ ಮಾಡುತ್ತೀಯ ಬಿಡು ಎಂದು ವಿಷ್ಣುವರ್ಧನ್ ಅವರು ಹೇಳುತ್ತಿದ್ದರು. ಬಂಧನ ಸಿನಿಮಾ ಚಿತ್ರೀಕರಣ ಮುಗಿಯಿತು, ರಿಲೀಸ್ ಆಯಿತು. ಆದ್ರೆ ವಿಲನ್ಗಳಿರ್ಬೇಕಲ್ಲ, ಕಾರದ ಪುಡಿಯನ್ನು ಥಿಯೇಟರ್ನಲ್ಲಿ ಎರಚುವುದಕ್ಕೆ ಶುರು ಮಾಡಿಬಿಟ್ಟರು. ಆಗ ಥಿಯೇಟರ್ನವರು ಹೆಂಗಸರು ಬರಬಾರದು ಅಂತ ಕಿಡಿಗೇಡಿಗಳು ಥಿಯೇಟರ್ನಲ್ಲಿ ಕಾರದ ಪುಡಿ ಎರಚುತ್ತಿದ್ದಾರೆ ಅಂತ ಬಾಬುರವರಿಗೆ ಹೇಳಿದರು. ಟಿಕೆಟ್ ಕೌಂಟರ್ನಲ್ಲಿ ಬ್ಲೇಡ್ ಹೊಡೆಯುತ್ತಿದ್ದಾರೆ. ಈ ಘಟನೆ ಕೇವಲ ಒಂದು ಥಿಯೇಟರ್ನಲ್ಲಿ ಅಲ್ಲ, 25 ಥಿಯೇಟರ್ನಲ್ಲೂ ಇದೇ ಕತೆ. ಕರ್ನಾಟಕದಾದ್ಯಂತ ಇದೇ ಗಲಾಟೆ. ಆಗ ಚೀಫ್ ಮಿನಿಸ್ಟರ್ ಆಗಿದ್ದ ಹೆಗ್ಗಡೆ ಅವರ ಸಂಪುಟದಲ್ಲಿ ಜೀವರಾಜ್ ಆಳ್ವಾರ್ ಅವರು ಬಾಬುರವರಿಗೆ ಹತ್ತಿರ ಮತ್ತು ಸ್ನೇಹಿತರು. ಅವರಿಗೆ ಬಾಬುರವರು ಈ ತರ ಗಲಾಟೆ ನಡೆಯುತ್ತಿದೆ, ಜನಗಳು ಸಿನಿಮಾಗೆ ಬರಬಾರದು ಅಂತ ಈ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಆಗ ಜೀವರಾಜ್ ಆಳ್ವಾರ್ ಅವರು ಕಮಿಷನರ್ಗೆ ಫೋನ್ ಮಾಡಿ ಸಿಒಡಿ ಅವರನ್ನು ಹಾಕಿ 25 ಕಿಡಿಗೇಡಿಗಳನ್ನು ಹಿಡಿದುಕೊಂಡು ಬಂದು ಒಳಗಡೆ ಹಾಕಿದರು. ಅವತ್ತಿನಿಂದ ಅದು ನಿಂತು ಹೋಯಿತು. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ದೊಡ್ಡ ಕಟೌಟ್ ಹಾಕಿದ್ವಿ. ಕಿಡಿಗೇಡಿಗಳು ಸೀಮೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟಿದ್ದರು. ಮೈಸೂರಿನಿಂದ ಫ್ಯಾನ್ಸ್ ಬಂದು ಕಟೌಟ್ನ ಚೇಂಜ್ ಮಾಡಿ ಎಂದು ಬಾಬುರವರನ್ನು ಕೇಳುತ್ತಿದ್ದರು. ಬಾಬುರವರು ಬೇಡ ರೀ, ಅದು ಇರಬೇಕು, ದೃಷ್ಟಿ ಪರಿಹಾರ, ಅದು ಹಂಗೆ ಇರ್ಲಿ, ಸುಮ್ಮನಿರಿ, ಅದು ಇದ್ರೆ ಸಿನಿಮಾ 25 ವಾರ ಓಡುತ್ತೆ ಎಂದು ಹೇಳಿದರು. ಕಟೌಟ್ ಸುಟ್ಟಿದ್ದರು, ಗಲಾಟೆ ಆದರೂ ಆ ಪಿಕ್ಚರ್ ಅನ್ನು ಯಾರು ನಿಲ್ಲಿಸಕ್ಕೆ ಆಗಿಲ್ಲ. 25 ಸೆಂಟರ್ಗಳಲ್ಲಿ 25 ವಾರ ಓಡಿತು. ಕನ್ನಡ ನೋಡದೆ ಇರೋರೆಲ್ಲ ತಮಿಳು, ಹಿಂದಿ, ತೆಲುಗಿನವರು ಎಲ್ಲ ಬಣ್ಣ ಹಾಡು, 101 ನೆನಪು ಹಾಡು, ವಿಷ್ಣುವರ್ಧನ್ ತರ ಶಾಲು ಈ ತರ ಶುರು ಮಾಡಿದ್ರು. ಅಂದ್ರೆ ಒಂದು ಪಿಕ್ಚರ್ ಚೆನ್ನಾಗಿ ಆಗಿ ಕತೆಗೆ ಒತ್ತು ಕೊಟ್ಟು ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಡಾಕ್ಟರ್ ವಿಷ್ಣುವರ್ಧನ್ ಅವರ ತನಕ ಪೂರ್ಣವಾಗಿ ತಮ್ಮ ಆತ್ಮವನ್ನೇ ಸಮರ್ಪಣೆ ಮಾಡಿದ್ದರು. ಈ ತರ ಸಿನಿಮಾ ಮಾಡಿದಾಗ ಈ ಸಕ್ಸಸ್ ಸಿಕ್ಕುತ್ತದೆ. ಇಂದು ನಾವು ನೆನಪಿಸಿಕೊಳ್ಳೋದು ಗಲಾಟೆ ಅಲ್ಲ, ನೆನಪಿಸಿಕೊಳ್ಳೋದು ವಿಷ್ಣುವರ್ಧನ್ ಅವರ ಮೌಲ್ಯ, ವಿಷ್ಣುವರ್ಧನ್ ಅವರ ಜನಪ್ರಿಯತೆ. ಕಟೌಟ್ ಸುಟ್ಟವರು ಇದ್ದರು, ಗಲಾಟೆ ಮಾಡಿದವರು ಇದ್ದರು. ಆದರೆ ಕೊನೆಯಲ್ಲಿ ಇತಿಹಾಸದಲ್ಲಿ ಉಳಿದಿದ್ದು ಯಾರು? ವಿಷ್ಣುದಾದ. ಬಂಧನ ಕೇವಲ ಒಂದು ಸಿನಿಮಾ ಅಲ್ಲ,
ಅದು ಅಡ್ಡಿಗಳನ್ನು ದಾಟಿ ಗೆದ್ದ ಒಂದು ಭಾವನೆ. 25 ಸೆಂಟರ್, 25 ವಾರ, ಅದು ಕೇವಲ ಒಂದು ರೆಕಾರ್ಡ್ ಅಲ್ಲ, ಅದು ಜನರು ಕೊಟ್ಟ ಪ್ರೀತಿಯ ತೀರ್ಪು. ಕಿಡಿಗೇಡಿಗಳು ಗಲಾಟೆ ಮಾಡಬಹುದು, ಆದರೆ ಜನಮನದಲ್ಲಿ ಓಡುವ ಸಿನಿಮಾವನ್ನು ಯಾರು ನಿಲ್ಲಿಸಲಾರರು. ನಿಮಗೆ ಬಂಧನ ಚಿತ್ರದ ಯಾವ ಸೀನ್ ಹೆಚ್ಚು ಇಷ್ಟ ಮತ್ತು ಇಂತಹ ಮೇಕಿಂಗ್ ರಹಸ್ಯಗಳ ಬಗ್ಗೆ ಇನ್ನಷ್ಟು ವಿಡಿಯೋ ಬೇಕಾ? ಕಾಮೆಂಟ್ ಅಲ್ಲಿ ತಪ್ಪದೇ ಹೇಳಿ. ವಿಷ್ಣುವರ್ಧನ್ ಅವರನ್ನು ಪ್ರೀತಿಸುವ ಪ್ರತಿಯೊಬ್ಬರು ಈ ವಿಡಿಯೋನು ಒಬ್ಬ ನಿಜವಾದ ಅಭಿಮಾನಿಗೆ ಶೇರ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.